ಹಾಯ್, ಐ ಆಮ್ ವಾಸು. ಇವತ್ತಿನ ನಮ್ಮ ಟಾಪಿಕ್ ಬಂದು ಬೇಣದ ಬತ್ತಿ. ಬೇಣದ ಬತ್ತಿಯಲ್ಲಿ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಆ ಎಕ್ಸ್ಪೆರಿಮೆಂಟ್ ಹೇಗಿರುತ್ತೆ ಅಂದರೆ ನೋಡಿ, ಇಲ್ಲಿದೆ ಬೇಣದ ಬತ್ತಿ. ಈ ಬೇಣದ ಬತ್ತಿ ವಿಶೇಷ ಏನು ಗೊತ್ತಾ? ಈ ಬೇಣದ ಬತ್ತಿನ ಮತ್ತೆ ನಾವು ಹಚ್ಚುತ್ತೀವಿ, ಮತ್ತೆ ಅದನ್ನ ಊದಿ ಆರಿಸ್ತೀವಿ. ಇದೇ ಯಾವುದೋ ಥರ ಬರ್ತಾರೆ ಅಲ್ಲ ಎಕ್ಸ್ಪೆರಿಮೆಂಟ್. ಕಾಮನ್ ಆಗಿ ಈ ಬೇಣದ ಬತ್ತಿಯಲ್ಲಿ ಕರೆಂಟ್ ಹೋದಾಗ ಹಚ್ಚೋದು ನೋಡಿದ್ದೀರಾ, ಎಲ್ಲ ಕೇಕ್ ಕಟಿಂಗ್ ಮಾಡುವಾಗ ಹಚ್ಚೋದು ನೋಡಿದ್ದೀರಾ, ಮತ್ತೆ ಎಲ್ಲನೂ ಓದುವಾಗ ಇದನ್ನ ಇಟ್ಕೊಂಡು ಹಚ್ಚಿ ನೋಡಿದ್ದೀರಾ. ಆದರೆ ನಾವು ಮಾಡೋ ಎಕ್ಸ್ಪೆರಿಮೆಂಟ್ ಏನಂದರೆ, ಈ ದೀಪನ ನಾವು ಹಚ್ಚುತ್ತೀವಿ ಮತ್ತು ಆರಿಸ್ತೀವಿ. ಆದರೆ ನಾವು ಹಚ್ಚೋ ಬೆಂಕಿ ನೇರವಾಗಿ ಬೇಣದ ಬತ್ತಿಗಲ್ಲ, ಬೇಣದ ಬತ್ತಿ ಹತ್ತಿ ಆರಿದ ಮೇಲೆ ಬರೋ ಹೊಗೆಗೆ ನಾವು ಈ ಬೆಂಕಿನ ಹಚ್ತೀವಿ, ಮತ್ತು ಅದು ಹೊಗೆ ಮೂಲಕ ನೇರವಾಗಿ ಹೋಗಿ ಬೇಣದ ಬತ್ತಿಗೆ ಹತ್ತುತ್ತೆ. ಇದು ಒಂದು ಥರ ಹೊಸ ಟಾಪಿಕ್. ನಿಮಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಗೊತ್ತಿದೆ ಅಂತ ಕಮೆಂಟ್ ಮಾಡಿ. ಮತ್ತೆ ಯಾಕೆ ಸ್ಟಾರ್ಟ್ ಮಾಡೇ ಬಿಡೋಣ ಬನ್ನಿ. ಬೇಣದ ಬತ್ತಿ ಹಚ್ತಾ ಇದ್ದೀನಿ. ಬೇಣದ ಬತ್ತಿಯಿಂದ ಬೇಣದ ಬತ್ತಿನೇ ಬೆಂಕಿ. ಮತ್ತೆ ಜೊತೆಗೆ ಇದನ್ನು ಇಡ್ತಾ ಇದ್ದೀನಿ. ಗಾಯ್ಸ್, ಬೇಣದ ಬತ್ತಿ ಹಚ್ಚಿದ್ದೀನಿ. ಇದು ಒಂಥರ ಹೊಸ್ತಾಗಿರೋ ಮ್ಯಾಜಿಕ್ ಅನ್ನೋಕ್ಕಿಂತ ಒಂದು ಸೈನ್ಸ್. ಈ ಬೆಂಕಿಯಲ್ಲಿ ಮಾಮೂಲಾಗಿ ಎಲ್ಲ ಜನಗಳು ಮಾಡುವ ತಪ್ಪೇನೆಂದರೆ, ಇದನ್ನು ಕಾಮನ್ ಆಗಿ ಊದಿ ಆರಿಸ್ತಾರೆ, ಅದರೊಳಗೇನೂ ಫೆಸಿಲಿಟಿ ಇಲ್ಲ. ಬಟ್ ನಾವು ಆರಿಸೋ ಬೆಂಕಿ ಹೇಗಿರುತ್ತೆ ಅಂದರೆ, ಇದು ಆರಿದ ಮೇಲೆ ಇದು ಹೊರಗಡೆ ಹೋಗೋ ಹೊಗೆಯಿಂದ ನಾವು ಬೆಂಕಿನ ಹಚ್ಚಿದ್ರೆ ಆ ಹೊಗೆ ಬೆಂಕಿಗೆ ರಿಯಾಕ್ಷನ್ ಮಾಡಿ ಮತ್ತೆ ನೇರವಾಗಿ ಬಂದು ಬೆಂಕಿಗೆ ಹತ್ತುತ್ತೆ. ನೋಡೋಣ ಹಚ್ಚಿ ಹೇಗೆ ಬರುತ್ತೆ ಅಂತ. ಮೊದಲು ಇದನ್ನು ಊದೋಣ, ಇದು ಚೆನ್ನಾಗಿದೆ. ಇದು ಪಾಸ್ ಆಗಲಿಲ್ಲ, ಇದು ಹೊಗೆ ಉಳ್ಳಿಲ್ಲ, ಇದು ಊದೋಣ. ಇದೂ ಪಾಸ್ ಆಗಲಿಲ್ಲ ಇದ್ದೀನಿ. ಈಗ ಈ ಬೆಂಕಿನ ಆರಿದ ಮೇಲೆ ಹೊಗೆ ಯಾವ ಕಡೆ ಹೋಗುತ್ತೆ ಬೆಂಕಿನ ಆ ಕಡೆ ತಾಕಿಸ್ಬೇಕು, ಮತ್ತು ಅದು ನೇರವಾಗಿ ಬಂದು ಬೇಣದ ಬತ್ತಿಗೆ ಹತ್ತುತ್ತೆ. ರೆಡಿ ಸ್ಟಾರ್ಟ್. ನೋಡಿ, ಕೇವಲ ಒಂದು ಇಂಚಲ್ಲಿ ಹತ್ಕೊಂಡಿದೆ. ಆ ಕ್ಯಾಮ್ರಾ ನನಗೆ ಕಾಣುತ್ತಾ ಇಲ್ಲ, ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಸಲ ಹಚ್ತೀನಿ ನೋಡಿ. ನಾನು ಬತ್ತಿಗೆ ಟಚ್ ಮಾಡೇ ಇಲ್ಲ, ಅದು ಕ್ಯಾಮ್ರಾ ಕಂಡು ನನಗೆ ಕಾಣ್ತಾ ಇಲ್ಲ ಅದು ಅಂದ್ಕೊತೀನಿ. ನೇರವಾಗಿ ಇನ್ನೊಮ್ಮೆ ಒಂದು ಚಿಕ್ಕದಾಗಿ ಕ್ಲಿಪ್ ಹಾಕ್ತೀನಿ ನೋಡಿ. ಕಾಣ್ತಾ ಇದೆ ಅಂದ್ಕೊತೀನಿ. ಇನ್ನೊಂದು ಸಲ ಓದ್ತೀನಿ ನೋಡಿ. ಕಾಣ್ತಾ ಇದೆ ಅಂದ್ಕೊತೀನಿ. ಬರೋ ಹೊಗೆಯಿಂದ ಈ ಬೆಂಕಿ ಹತ್ತುತ್ತೆ, ಮತ್ತು ನಾವು ಯಾವುದೇ ಕಾರಣಕ್ಕೂ ಬೇಣದ ಬತ್ತಿಗೆ ಈ ಬೆಂಕಿನ ತಾಕ್ಸ್ತಾ ಇಲ್ಲ. ಮತ್ತೊಮ್ಮೆ ಓದ್ತೀನಿ ನೋಡಿ. ಕಾಣ್ತಾ ಇದೆ ಅಂದ್ಕೊತೀನಿ. ಇದನ್ನ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಕ್ಲಿಪ್ ಮಾಡಿ ಹಾಕ್ತಾ ಇದ್ದೀನಿ, ಅದನ್ನ ನೀವು ನೇರವಾಗಿ ನೋಡ್ಬೋದು ನೋಡಿ. ಗಾಯ್ಸ್, ಈಗ ನಾನು ಹಾಕಿರೋ ಕ್ಲಿಪ್ಪು ನೀವು ನೋಡ್ಕೊಂಬಂದಿದ್ದೀರಾ ಅಂದ್ಕೊತೀನಿ. ತುಂಬ ಸೈಕಾಗಿದೆ. ಇದು ನಮ್ಮ ಕನ್ನಡದವರಿಗೆ ಭಾಳ ಜನಕ್ಕೆ ಗೊತ್ತಿಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಿದ್ದರೂ ಒಳ್ಳೆಯದು, ಗೊತ್ತಿಲ್ಲ ಅಂದರೆ ಅಷ್ಟೇ ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊತೀನಿ. ಇದು ಒಂಥರ ಸೈನ್ಸ್. ತುಂಬ ಜನಕ್ಕೆ ಗೊತ್ತಿಲ್ಲ ಅಂದರೆ ಮಾಡೋ ಒಂದು ಯೂಟ್ಯೂಬ್ ಚಾನಲ್. ನಾವು ಮಾಡೋ ಎಕ್ಸ್ಪೆರಿಮೆಂಟು
ನೀವು ಗೆಸ್ ಮಾಡೋಕ್ಕೆ ಆಗಲ್ಲ. ಆ ಥರ ನಾವು ಮಾಡ್ತೀವಿ. ನೀವು ಅಷ್ಟೇ ನಮಗೆ ಸಪೋರ್ಟ್ ಮಾಡಿ, ನಮ್ಮನ್ನು ಬೆಳೆಸಿ, ನಮ್ಮನ್ನು ಉಳಿಸಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ವಿಶೇಷವಾದ ಒಂದು ಮಾಹಿತಿ ತಗೊಂಬರ್ತೀನಿ. ಆ ಮಾಹಿತಿಯಲ್ಲಿ ನಾನು ಥರ ನಾವು ಮಾಡ್ಬೋದು ಅನ್ನೋದು ಮಾತ್ರ ನಾನು ಕೊಡ್ತೀನಿ. ನಾವು ಮಾಡೋ ಕೇವಲ ಎಕ್ಸ್ಪೆರಿಮೆಂಟ್. ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಒತ್ತಿ. ಹಾಗೆ ನನ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಮತ್ತೆ ಕಾಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಜೈ ಹಿಂದ್.